2025 ರೆಸಲ್ಯೂಷನ್ ಆ್ಯಂಡ್ ಗೋಲ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಕನ್ಸಿಸ್ಟೆಂಟ್ ಆಗಿ ಇರಬೇಕು. ತುಂಬಾ ಇನ್ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಹೆಚ್ಚು ವಿಡಿಯೋಸ್ನ ಆದಷ್ಟು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಬೇಕು ಅಂತ. ನನಗೆ ಫುಡ್ಗಳನ್ನ ಟೇಸ್ಟ್ ಮಾಡೋದು, ಡಿಫ್ರೆಂಟ್ ಆಫ್ ರೆಸ್ಟೋರೆಂಟ್ಸ್ಗೆ ಹೋಗೋದು, ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ನಾನು ಈ 2025ಅಲ್ಲಿ ಹೆಚ್ಚು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ನ ಟ್ರೈ ಮಾಡಬೇಕು. ಮೂರನೇದು ಬಂದು ಸ್ವಲ್ಪ ಲೇಸಿ ಆಗಿರೋದನ್ನು ಕಮ್ಮಿ ಮಾಡಬೇಕು. ನಾನು ಸಿಕ್ಕಾಪಟ್ಟೆ ಲೇಸಿ. ಕೂತ್ ಜಾಗದಲ್ಲೇ ಒಂದು 5ರಿಂದ 6 ಅವರ್ನ ಆರಾಮಾಗಿ ಸ್ಪೆಂಡ್ ಮಾಡಬಲ್ಲೆ. ಸೊ ಅದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನನಗೆ ಖುಷಿ ಕೊಡುವಂಥ ಜನರಿಗೆ ಹೆಚ್ಚು ಗಿಫ್ಟ್ಸ್ಗಳನ್ನ ಕೊಟ್ಟು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಸೊ ಈ ವರ್ಷ ಆದಷ್ಟು ನನ್ನ ಸುತ್ತಮುತ್ತಲಿರೋ ಜನರಿಗೆ ನನ್ನ ಕಡೆ ಇಂದ ಆಗುವಂಥ ಒಂದು ಸ್ವಲ್ಪ ಗಿಫ್ಟ್ಸ್ಗಳನ್ನ ಕೊಟ್ಟು ಅವ್ರಿಗೂ ಕೂಡ ಸ್ಪೆಷಲ್ ಫೀಲ್ ಮಾಡಿಸೋಣ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ಈ ವರ್ಷ ನನ್ನನ್ನು ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಸಿಕ್ಕಾಪಟ್ಟೆ ಕಮ್ಮಿ. ಸೊ ಇನ್ ದಿಸ್ ಇಯರ್ ನನ್ನ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನನ್ನು ನಾನು ಅರ್ಥಕೋಬೇಕು. ಸೊ ಇದಾಗಿತ್ತು ನನ್ನ 2025 ರೆಸಲ್ಯೂಷನ್ ಮತ್ತು ಗೋಲ್ಸ್.